ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಇವತ್ತು ಗುರುವಾರ ನಿನ್ನಿನ ವಿಡಿಯೋಕ್ಕೆ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡ್ಕಿದ್ರಿ, ಪ್ರತಿಸಾದನ ಕೊಟ್ಟಿದ್ದೀರಿ. ಅದೇ ರೀತಿ ಇವತ್ತು ಒಂದು ಸಣ್ಣ ಸೇವೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲನೇದಾಗಿ ಒಂದು ಗ್ರಂಥದ ಪರಿಚಯ ಮಾಡಿಕೊಡ್ತಾನೆ. ಈ ಗ್ರಂಥ ಏನಿಲ್ಲ, ನಮ್ಮ ಜೀವನವನ್ನು ಬದಲಾಯಿಸುವ ಗ್ರಂಥ. ಗುರುಚರಿತ್ರೆ ಪ್ರತಿಯೊಬ್ಬರೂ ಕೇಳಿರ್ತೀರ. ದತ್ತ ಮಹಾರಾಜರ ಜಯಂತಿಗೆ, ಸ್ವಾಮಿ ಪ್ರಕಟ ದಿನಕ್ಕೆ ಮತ್ತು ಸ್ವಾಮಿ ಪುಣ್ಯತಿಥಿಗೆ, ಇದೇ ರೀತಿ ಅನೇಕ ಒಂದು ವರ್ಷದಾಗ ಬರುವಂಥ ಅನೇಕ ಜನ್ಮಾಷ್ಟಮಿಗಳು ಏನೋ ಒಂದು ಕಾರ್ಯಕ್ರಮ ಇದ್ದರೂ ಗುರುಚರಿತ್ರೆ ಪಾರಾಯಣ ಮಾಡ್ತಾರೆ. ಗುರುಚರಿತ್ರೆ ಪಾರಾಯಣ 7 ದಿನದ ಇರ್ತೈತಿ. ಅಥವಾ ನಾವು ಪ್ರತಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸ್ವಾಮಿ ಕೇಂದ್ರ ಸೇವಾ ತೊಗೊಂಡು ಅಂದ್ರೆ ಅಲ್ಲಿ ಗುರುಚರಿತ್ರೆ ಪಾರಾಯಣದ ಒಂದು ಸೇವೆಯನ್ನು ಕೊಡ್ತಿರ್ತಾರೆ. ಅದೇ ರೀತಿ ಆ ಗುರುಚರಿತ್ರೆ ಪಾರಾಯಣ ಆಗದವ್ರ ಇವತ್ತು ಈ ಒಂದು ಸಣ್ಣ ಸೇವೆದಿಂದ ನಿಮ್ಗೆ ಗುರುಚರಿತ್ರೆ ಪಾರಾಯಣ ಮಾಡಿದ ಸಂಪೂರ್ಣ ಫಲ ಸಿಗ್ತೈತೆ. ಯಾಕಂದ್ರೆ ಈ ಗುರುಚರಿತ್ರದಾಗ 2 ಅಧ್ಯಾಯಗಳನ್ನ ಮೇರು ಅಧ್ಯಾಯ ಅಂತೇಳಿ ಕರೀತಾರೆ. ನಮ್ಮ ಡಿಪ್ರೆಷನ್ ಆಗಲಿ, ಒಂದು ರೀತಿ ಭಯ ಆಗಲಿ, ಮತ್ತು ಏನೋ ಒಂದು ರೀತಿ ಸಮಸ್ಯೆ ಐತೆ ಅಂದ್ರೆ ಆ ಸಮಸ್ಯೆಗಳಿಗೆ ಈ 2 ಅಧ್ಯಾಯಗಳು ಅತ್ಯಂತ ಪರಿಣಾಮವನ್ನು ಬೀರ್ತಾವೆ. ಇವಾಗ ನಮ್ಗೆ 12ನೇ ಗುರು 18ನೇ ಗುರು ಸ್ಟಾರ್ಟ್ ಇರ್ತಾವೆ ನಮ್ಮ ಕುಂಡ್ಲಿ ಇದ್ರಾಗ. ಅಥವಾ ಕೆಲವೊಂದು ಸಲ ನಮ್ಮ ಗ್ರಹಗಳು ಬೇರೆ ಗ್ರಹಗಳಿಂದ ನಮ್ಮ ಜೀವನದಾಗ ಅನಾರೋಗ್ಯ ಸಮಸ್ಯೆ ಆಗಲಿ, ಆರ್ಥಿಕ ಸಂಕಷ್ಟ ಆಗಲಿ ಎದುರಾತಿರ್ತೈತಿ. ಅಂಥ ಟೈಮ್ದಾಗ ನಾವು ಈ ಗುರುಚರಿತ್ರ 18ನೇ 14ನೇ ಅಧ್ಯಾಯ ಓದೋದ್ರಿಂದ ಜೀವನದಾಗ ಕಷ್ಟಗಳ ಪರಿಣಾಮ ನಮಗೆ ಅಷ್ಟು ಪ್ರಭಾವ ಬೀರೋಲ್ಲ. ಹಾಗಾಗಿ ಪ್ರತಿ ಸಲ ನಾನು ಹೇಳ್ತಿರ್ತೇನೆ, ಪ್ರತಿ ಗುರುವಾರನ ಇದು ಲೈವ್ ಕೂಡ ಮಾಡ್ತೀನಿ ಈ ಸೇವೆಯನ್ನು. ನೀವೆಲ್ಲರೂ ಹೂ ಅಂದರೆ ಅದನ್ನು ಕೂಡ ಮಾಡ್ಬೇಕನ್ನೋ ಆಸೆ ಐತಿ. ನೀವೆಲ್ಲರೂ ಕಮೆಂಟ್ ಮುಖಾಂತರ ಹಾಕ್ರಿ. ಹೆಚ್ಚಿನ ಕಮೆಂಟ್ 100 ಮ್ಯಾಗ ಒಂದು ಜಾಸ್ತಿ ಮಾಡ್ರಿ ಅಂದ್ರೆ ಮಾಡಿ. ಯಾಕಂದ್ರೆ ಪ್ರತಿಯೊಂದು ಸೇವೆಗೆ ಒಬ್ಬರು ಜನ ಅಲ್ಲಿ ಒಂದು 10 ಜನ ಇದ್ದು ಅಂದ್ರೆ ಒಂದೇ ಸಲಕ್ಕೆ ಆ ಸೇವೆ ಮಾಡ್ಕೊತಂದ್ರೆ 10 ಟೈಮ್ ಸೇವೆ ಮಾಡಿದಂಗೆ ಆಗ್ತಿರ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಕೂಡ ಸೇವೆ ಮಾಡೋಣ. ಸಾಮೂಹಿಕ ಸೇವೆಗೆ ಅಷ್ಟು ಮಹತ್ವ ಐತಿ. ಹಾಗಾದರೆ ಈ ಗುರುಚರಿತ್ರ 14ನೇ 18ನೇ ಅಧ್ಯಾಯ ಇದ್ರಾಗ ಗೋರಕೋಷ್ಟದ್ರ ಸೋತ್ರೈತಿ, ದತ್ತ ಮಹಾರಾಜರ ಆರತಿ ಇದೆ. ಇದು ನೋಡೋಕೆ ಸಣ್ಣದು ಅನಿಸ್ಬೋದು ಈ ಬುಕ್, ಆದರೆ ಎಷ್ಟು ಪರಿಣಾಮ ಐತೆ ಅಂದ್ರೆ ನಮ್ಮ ಜೀವನದಾಗಿರುವಂಥ ಕಷ್ಟಗಳನ್ನ ದೂರ ಮಾಡ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ಸಕಟ್ಟ ಅವರ. ಮತ್ತು ಈ ಗ್ರಂಥ ಏನೈತಿಲ್ಲ, ಸಂಕಟ ಪರಿಹಾರ ಮನೋಕಾಮನ ಪೂರ್ಣ ಮಾಡಿ ವರಪ್ರಸನ್ನ ಕೊಡುವಂಥ 14ನೇ ಅಧ್ಯಾಯ. ಅಂದ್ರೆ ಸಂಕಟ ಪರಿಹಾರ. ನಮ್ಮ ಜೀವನದಾಗ ಸಂಕಷ್ಟಗಳು ಎಷ್ಟು ಬರ್ತಿರ್ತಾವೆ, ಅಸಾಧ್ಯವಾದ ಸಂಕಷ್ಟಗಳು ಬರ್ತಾವೆ. ಮನೋಕಾಮನ ಅಂದ್ರೆ ನಮ್ದು ಯಾವುದೋ ಒಂದು ಪ್ರಬಲವಾದ ಇಚ್ಛೆ, ನಮ್ದು ಆಸೆ ಐತಿ, ಯಾವುದೋ ಒಂದು ಕೆಲಸ ಆಗಬೇಕು, ಜಾಬ್ ಆಗಬೇಕು, ನಮ್ಮದ ಮನಿ ಆಗಬೇಕು, ಏನೋ ಒಂದು ಪ್ರಾಪರ್ಟಿದ ಏನೋ ಒಂದು ನಮ್ಮ ಜೀವನದಾಗ ಒಂದು ಕನಸು ಐತಿ. ಮನೋಕಾಮನೆ ಅಂದ್ರೆ ನಮ್ದು ಆಸೆ, ನಮ್ಮ ಕನಸು. ಆ ನಂತರ ಪೂರ್ಣ ಮಾಡಿ ವರಪ್ರಸನ್ನ ಕೊಡುವಂಥ ಅಧ್ಯಾಯ ಐತಿ. ಪೂರ್ಣ ಮಾಡಿ ಅಂದ್ರೆ ಈ ಗ್ರಂಥದ ಆ ಪಾರಾಯಣದಿಂದ ಆ ಒಂದು ಸಂಕಟ ಎಲ್ಲ ದೂರ ಆಗಿ ನಮ್ಮ ಮನೋಕಾಮಗಳನ್ನ ಪೂರ್ಣ ಮಾಡುವಂಥ ಒಂದು ಅಧ್ಯಾಯ ಆಗೈತಿ. ದಾರಿದ್ರ್ಯ ಪರಿಹಾರ, ಅಷ್ಟ ಐಶ್ವರ್ಯ ಪ್ರಾಪ್ತಿ, ಸುಖ ಸಮೃದ್ಧಿ ಪ್ರಾಪ್ತಿ ಮಾಡಿಕೊಡುವ ಅಧ್ಯಾಯ. ನೋಡ್ರಿ, ನಮ್ಗೆ ಎಲ್ಲರಿಗೂ ನಾವು ಗೊತ್ತಿರ್ತೈತಿ ಆರ್ಥಿಕ ಸಂಕಷ್ಟ ಅನ್ನೋದು ಎಲ್ಲರ ಜೀವನದಾಗ ಐತಿ. ಎಲ್ಲರೂ ಕೂಡ ನಾವು ಎಷ್ಟೋ ಉಪಾಯಗಳನ್ನ ಮಾಡ್ತಿರ್ತೇವೆ. ಇದ್ರಾಗ ಸಾಕ್ಷಾತ್ ಅವ್ರು ಬರೋದು ಕೊಟ್ಟಿದ್ದಾರೆ, ಈ ಅಧ್ಯಾಯ ಓದೋದ್ರಿಂದ ಇದನ್ನ ಆಗ್ತೈತಿ ಅಂತೇಳಿ. ಹಾಗಾಗಿ ನಾನು ನಿಮ್ಮ ಜೊತೆ ಇಷ್ಟು ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ಸೇವಾದ ಬಗ್ಗೆ ನಂಗೆ ಸೇವಾದ ಮ್ಯಾಗ ನಂಗೆ ಹೆಚ್ಚು ವಿಶ್ವಾಸ ಐತಿ. ಈ ಸೇವೆಯನ್ನು ನಾನು ಕೂಡ ಮಾಡಿದ್ದೇನೆ. ಯಾವಾಗಂದ್ರೆ ನಮ್ದು ಒಂದು ಮನಿ ಟೈಮ್ದಾಗ, ಮನಿ ಆಗೋ ಟೈಮ್ದಾಗ ಈ ಸೇವೆಯನ್ನು ನಾನು ಕೂಡ ಮಾಡಿದ್ದೇನೆ. ಕೆಲವೊಂದು ಸಲ ನಮ್ದು ಎಲ್ಲೋ ಒಂದು ಮನಿ ಕಟ್ಟೋ ಟೈಮ್ದಾಗ ನಮ್ದು ಒಬ್ಬರು ಹಣ ತೊಗೊಂಡು ಕೆಲಸ ಅರ್ಧಕ್ಕೆ ಬಿಟ್ಟಿರು. ಆ ಟೈಮ್ದಾಗ ನಾನು ಕೂಡ ಸೇವೆ ಮಾಡಿದ್ದೇನೆ, ಆ ವಾಪಸ್ ಹಣ ಬರ್ಲತ್ತ ಹೇಳಿ. ಆ ನಂತರ ದಾರಿದ್ರ್ಯ ಪರಿಹಾರ, ಅಷ್ಟ ಐಶ್ವರ್ಯ ಪ್ರಾಪ್ತಿ, ಸುಖ ಸಮೃದ್ಧಿ. ನಮ್ಮ ಜೀವನದಾಗ ಎಲ್ಲ ಏನಿದ್ರು ಏನು ಬೇಕು, ಸುಖ ಸಮೃದ್ಧಿ ನೆಮ್ಮದಿ ಅನ್ನೋದು ಬೇಕು. ನಾವು ಎಷ್ಟೇ ದುಡಿಕತ್ರು ಏನು ಮಾಡ್ಕೊದ್ರು ನೆಮ್ಮದಿ ಅನ್ನೋದು ಇಲ್ಲ ಇತ್ತಂದ್ರೆ ಆ ಎಷ್ಟೇ ಹಣಕಾಸು ಎಷ್ಟೇ ಆಸ್ತಿ ಇದ್ರೂ ಕೂಡ ಅದಕ್ಕೇನೂ ಅರ್ಥ ಇಲ್ಲ. ಹಾಗಾಗಿ ಈ ಒಂದು 2 ಅಧ್ಯಾಯಗಳನ್ನು ಓದೋದ್ರಿಂದ ಇದೆಲ್ಲ ನಮ್ಮ ಜೀವನದಾಗ ಸಂಕಟ ಪರಿಹಾರ ಆಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗ್ತೈತಿ ಅನ್ನೋದು ಈ ಗ್ರಂಥದಾಗ ಕೊಟ್ಟಿದಾರೋ. ಅದು ಅಷ್ಟೇ ಸತ್ಯ ಐತಿ. ಅಷ್ಟೇ ಸೇವೆಯನ್ನು ನಾವು ಇಷ್ಟು ಮಾಡಿದಾಗ ನಮ್ಗೆ ಅದು ಪ್ರಚಿತಿ ಬರ್ತೈತಿ. ಹಾಗಾದ್ರೆ ಇದನ್ನು ಯಾವ ರೀತಿ ಓದೋದಪ್ಪ? ಗುರುಚರಿತ್ರೆ ಎಲ್ಲ ನಿಯಮಗಳನ್ನ ಇದಕ್ಕೆ ನಾವು ಪಾಲನೆ ಮಾಡ್ಬೇಕಂದ್ರೆ ಯಾವುದೂ ಇಲ್ಲ. ಇದನ್ನು ಪ್ರತಿ ಗುರುವಾರ ನೀವು ಓದ್ಬೋದು, ಪ್ರತಿದಿನ ಓದ್ಬೋದು. 21 ದಿನ, 51 ದಿನ, 108 ದಿನ ನೀವು ಈ ರೀತಿ ಸಂಕಲ್ಪ ಮಾಡಿ ಕೂಡ ಈ ಒಂದು ಸೇವೆಯನ್ನು ಮಾಡ್ಬೋದು. ಇಲ್ಲ ನಾವು ಸಂಕಲ್ಪ ಮಾಡೋಲ್ಲ, ಪ್ರತಿನಿತ್ಯ ಗುರುವಾರ ಮಾಡ್ತೀವಿ ಅಂದ್ರೆ ಆದಷ್ಟು ಬೆಳಗ್ಗೆ ನಾವು ಓದ್ರಿ, ಇಲ್ಲ ಸಾಯಂಕಾಲ ಓದ್ರಿ ನಡೀತೈತಿ. ನಿಮ್ಗೆ ಹೆಂಗೆ ಟೈಮ್ ಅನುಕೂಲ ಸಿಗ್ತಿತ್ರಲ್ಲ ಆ ರೀತಿ ಓದ್ರಿ. ಆದರೆ ಪ್ರತಿ ಗುರುವಾರ ಈ 2 ಅಧ್ಯಾಯಗಳನ್ನ ಓದ್ತಾ ಹೋಗ್ರಿ. ಪ್ರತಿನಿತ್ಯ ಯಾರು ಸೇವೆ ಹೋಗಿಲ್ಲ. ನಮ್ಗೆ ಸ್ವಾಮಿ ಮಹಾರಾಜರ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಐತಿ, ಸ್ವಾಮಿ ಮಹಾರಾಜರ ಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ಸಾಗ ಆಸೆ ಐತಿ, ವಿಚಾರ ಇದ್ದಾರೆ, ಈ ಒಂದು ಸೇವೆಯನ್ನು ಆರಂಭ ಮಾಡಿರಿ. ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯ. 14ನೇ ಅಧ್ಯಾಯ ಸಾಯಂ ದೇವನ
ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ಸಾಯಂ ದೇವ ಒಬ್ಬ ಬ್ರಹ್ಮ ರಾಕ್ಷಸಕ್ಕೆ ಹೋಗಿರ್ತಾ ಅಲ್ಲಿ ಅವ ಯಾವ ರೀತಿ ಹೊಳ್ಳಿ ಬರ್ತಾ 18ನೇ ಅಧ್ಯಾಯ ಒಬ್ಬ ಬ್ರಾಹ್ಮಣನಿಗೆ ಬಡ ಬ್ರಾಹ್ಮಣನಿಗೆ ದತ್ತ ಮಹಾರಾಜರು ಯಾವ ರೀತಿ ಒಂದು ಚಿನ್ನದ ಕುಂಭ ಸುವರ್ಣ ಕುಂಭವನ್ನು ಕೊಟ್ಟು ಹೋಗಿದ್ದಾರೋ ಅವನ ತಕ್ಕ ಅವ್ರಿ ಬಳಿ ಇತ್ತು. ಆ ಅವ್ರಿ ಬಳಿಯನ್ನು ಕಿತ್ತು ಹೋಗ್ತಾರೆ. ಅವ್ರ ಮನೆಗೆ ಭಿಕ್ಷೆಗಾಗಿ ಬಂದ ಆ ಅವ್ರಿ ಬಳಿಯನ್ನು ಕಿತ್ತು ಹೋಗ್ತಾರೆ. ಆ ಅವ್ರಿ ಬಳಿಯನ್ನು ಕಿತ್ತು ಹೋಗೋ ಕೂಡಲೇ ಆ ಬುಡದಾಗ ಅವ್ರಿಗೆ ಚಿನ್ನ ತುಂಬಿದ ಸುವರ್ಣ ತುಂಬಿದ ಕುಂಭ ಸಿಗ್ತೈತಿ. ಈ ಎರಡೂ ಅಧ್ಯಾಯಗಳು ಇಷ್ಟು ಇದಲ್ಲ ನಾವು ಓದಕತ್ತು ಅಂದ್ರೆ ಅದ್ರೊಳಗಿಂದ ಒಂದು ರೀತಿ ನಮ್ಮ ಜೀವನಕ್ಕೂ ಕೂಡ ಅದು ಅಪ್ಲೈ ಆಗ್ತಿರ್ತೈತಿ. ಹಾಗಾಗಿ ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಓದ್ರಿ. ಈಗ ಜಾಬ್ ಇಲ್ಲ, ಏನೋ ಪ್ರಮೋಷನ್ ಆಗ್ತಿಲ್ಲ, ಏನೋ ಒಂದು ಹಣಕಾಸಿನ ಸಮಸ್ಯೆ ಐತಿ, ಅಥವಾ ಎಲ್ಲೋ ಒಂದು ಹಣ ಕೊಟ್ಟು ನೀವು ಏನೋ ಒಂದು ಅನುಭವಿಸ್ಕರ ನಮ್ಮ ಹಣನ ನಾವು ಕೊಟ್ಟಿರ್ತೇವೆ ಹೋಗುವಾಗ ಚಲೋ ಇರ್ತಾರೆ, ವಾಪಸ್ ಕೊಡ್ಬೇಕಾದ್ರೆ ಕಿರಿಕಿರಿ ಮಾಡ್ತಿರ್ತಾರೆ. ಇಂಥ ಟೈಮ್ದಾಗ ಗುರುಚರಿತ್ರೆ 18ನೇ ಅಧ್ಯಾಯ ಓದ್ರಿ. ಇನ್ನು ನಮಗೆ ಡಿಪ್ರೆಷನ್ ಐತಿ, ಮನ್ಯಾಗ ನೆಮ್ಮದಿ ಇಲ್ಲ, ಅನಾರೋಗ್ಯ ಸಮಸ್ಯೆ ಐತಿ, ಏನೋ ಒಂದು ಭಯ ಅನ್ಸ್ಕತೈತಿ, ಯಾವುದೋ ಒಂದು ನಿರ್ಧಾರ ತಗೋಬೇಕಾದ್ರೆ ನಮ್ಗೆ ಧೈರ್ಯ ಸಕ್ಕತ್ತಿಲ್ಲ ಅನ್ನೋರು ಗುರುಚರಿತ್ರೆ 14ನೇ ಅಧ್ಯಾಯ ಓದ್ರಿ. ಇನ್ನು ಈ 2 ಅಧ್ಯಾಯಗಳು ಓದ್ರಿ ನೀವು ಉತ್ತಮ. ಆ 2 ಅಧ್ಯಾಯಗಳನ್ನು ಓದೋದ್ರಿಂದ ಏನೆಲ್ಲ ಆಗ್ತಿದೆ ಅಂತ ಈಗ ಓದಿ ಹೇಳಿದೆ ನಿಮ್ಗೆಲ್ಲರಿಗೂ ಬರ್ತೈತಿ. ಅದೇ ರೀತಿ ಪ್ರತಿನಿತ್ಯ ನೋಡಿ, ಇಲ್ಲಿ ಸ್ತ್ರೀಯರು ಸಹ ಓದ್ಬೋದು. ಮೊದಲನೇ ಗುರುಚರಿತ್ರೆ ಗ್ರಂಥಗಳು ಏನಿಲ್ಲ ಅವೆಲ್ಲ ಸ್ತ್ರೀಯರು ಓದಬಾರ್ದು. ಯಾಕಂದರೆ ಕೆಲವೊಂದು ಹತ್ರವಾಗ ವಾಕ್ಯಗಳು ಇದ್ದಾವೆ ಸ್ತ್ರೀಗಳಿಗೆ, ಅವ್ರಿಗೆ ಹೊಟ್ಟಿಗೆ ತ್ರಾಸ ಆಗ್ತಿತ್ತು ಅಂತೇಳಿ ಗುರುಚರಿತ್ರೆ ಓದ್ಬಾರ್ದು. ಆದರೆ ಗುರುಮಾವುಲಿಯವರು ಅದನ್ನು ಸಂಕ್ಷಿಪ್ತವಾಗಿ ಅಂದರೆ ಸ್ತ್ರೀಯರು ಕೂಡ ಗುರುಚರಿತ್ರೆ ಓದ್ಲಿ ಅಂತೇಳಿ ಅದನ್ನೆಲ್ಲ ಆ ವಾಕ್ಯಗಳನ್ನೆಲ್ಲ ತೆಗೆದಕ್ಕೆ ಸ್ತ್ರೀಯರು ಓದತಕ್ಕಂಥ ಗುರುಚರಿತ್ರೆಗಳನ್ನ ಮಾಡಿದರು. ಈಗ ಹೆಚ್ಚಿನ ಪ್ರಮಾಣದಾಗ ಕೇಂದ್ರದಾಗ ಸ್ವಾಮಿ ಸೇವಕರಂದ್ರೆ ಸ್ತ್ರೀಯರೇ ಜಾಸ್ತಿ ಇದ್ದಾರೋ. ಹಾಗಾಗಿ ಈ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಓದ್ರಿ. ಆನಂತರ ಇದ್ರಾಗ ಗೋರಖಸ್ತೋದ್ದರ ಸೂತ್ರ ಕೂಡ ಐತಿ. ಇಲ್ಲಿ ದತ್ತ ಮಹಾರಾಜರ ಆರತಿ ಐತಿ, ನರಸಿಂಹ ಸರಸ್ವತಿಯವರ ಆರತಿ ಐತಿ. ಇದ್ರ ರೇಟ ಬರೀ 10 ರೂಪಾಯಿ ಐತಿ. ಇದನ್ನು ನರಸಿಂಹವಾಡಿಗೆ ಹೋಗಿನಿ, ಅಂದ್ರೆ ವರ್ಷದಾಗ ಒಂದು ಸಲ ಯಾವಾಗಾರ ಹೋಗಿರ್ತೇವೆ. ಹಂಗೆ ಆವಾಗ ನಾನು ಹೋದಾಗ ಇದು ನಂಗೆ ಅಲ್ಲಿ ಗ್ರಂಥ ಸಿಕ್ತು. ಈ ಗ್ರಂಥ ನರಸಿಂಹವಾಡ್ಯ ಸಿಗ್ತೈತಿ, ಯಾವುದೂ ಕೇಂದ್ರದಾಗ ಈಗ ಸಿಕ್ಕತ್ತಿಲ್ಲ. ನೀವು ಗುರುಚರಿತ್ರೆ 14ನೇ ಅಧ್ಯಾಯ 14 15 ಅಂತ PDF ತಕ್ಕೊಂಡು ಕೂಡ ನೀವು ಓದ್ಬೋದು. ಈ ಗ್ರಂಥ ಬೇಕತ್ತೆ ಏನಿಲ್ಲ, ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಡು ನಮ್ಮ ಫೋನ್ದಾಗ ಡೌನ್ಲೋಡ್ ಮಾಡ್ಕೊಂಡು ಕೂಡ ಓದ್ಬೋದು. ಆ ನಂತರ ಗುರುಚರಿತ್ರೆ ಇದು ಓದುವಾಗ ನೀವು 21 ದಿನ 51 ದಿನ 108 ದಿನ ಸಂಕಲ್ಪ ಮಾಡಿರಂದ್ರೆ ಆ ಸಂಕಲ್ಪ ಪೂರ್ಣ ಮುಗೋತಕ್ಕ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು, ಪರಾನ್ನವನ್ನು ಸೇವನೆ ಮಾಡಬಾರ್ದು. ಪರಾನ್ನ ಅಂದ್ರೆ ಬೇರೆದವ್ರ ಮನ್ಯಾಗ ಊಟ ಮಾಡೋದಾಗಲಿ, ಬೇರೆದವ್ರ ಮನ್ಯಾಗ ಬೇರೆ ಯಾವ ಪದಾರ್ಥಗಳನ್ನೂ ತಿನ್ನಬಾರ್ದು. ಆ ನಂತರ ಈ ಒಂದು ಸೇವೆ ಮಾಡೋದಿತ್ತಂದ್ರೆ ಮೊದಲೇ ಸಂಕಲ್ಪ ಮಾಡಿರಿ. ಇಲ್ಲಿ ಸಂಕಲ್ಪ ಮಾಡಿ ಇಷ್ಟು ದಿನ ಅಂತ ಹೇಳಿ ಸೇವೆ ಮಾಡಿ. ನೀವು ಸೇವೆ ಆದ ಕೂಡಲೇ ನನ್ನ ಕೆಲಸ ಜಲ್ದಿ ಆಗ್ತಿರ್ತಿಲ್ಲ, ಅದಕ್ಕೂ ಒಂದು ಇಂತಿಷ್ಟು ಟೈಮ್ ಇರ್ತೈತಿ. ಸ್ವಾಮಿ ಮಹಾರಾಜರು ಕೂಡ ನಿಮ್ಗೆ ಪರೀಕ್ಷೆಯನ್ನು ತೊಗೋತಿರ್ತಾರೆ ಸೇವೆ ಟೈಮ್ದಾಗ. ಇವರು ಎಷ್ಟು ನನ್ನ ಮ್ಯಾಗ ವಿಶ್ವಾಸ ಇರ್ತಾರೋ, ಎಷ್ಟು ನನ್ನ ಮ್ಯಾಗ ಇವರ ನಂಬಿಕೆ ಇಡ್ತಾರೋ ಅನ್ನೋದು. ಹಾಗಾಗಿ ಆದ ತಕ್ಷಣ ಯಾವುದೇ ಒಂದು ಚಮತ್ಕಾರ ಆಗ್ತಿದ್ದನೋ ಇಲ್ಲ, ನಂಗೆ ಸ್ವಾಮಿ ಮಹಾರಾಜರು ಏನು ಕೊಟ್ಟರು ಉತ್ತಮವಾದನ್ನು ಕೊಡ್ತಾರೆ ಅಂತೇಳಿ ವಿಚಾರ ಮಾಡಿ ಅಷ್ಟು ಐಶ್ವರ್ಯವನ್ನು ಕೊಡುವಂಥ ಗ್ರಂಥ ಆಗೈತಿ. ಹಾಗಾಗಿ ಎಲ್ಲರೂ ಕೂಡ ಈ ಸೇವೆಯನ್ನು ಮಾಡಿರಿ. ಮೊದಲೆಲ್ಲ ಯೂಟ್ಯೂಬ್ದಾಗ ಮಧ್ಯಾಹ್ನ 1-1:30 ಈ ಸೇವೆಯನ್ನು ನಾನು ಪ್ರತಿ ಗುರುವಾರ ಈ ಸೇವೆಯನ್ನು ಮಾಡ್ತೇನೋ. ಈ ಕೆಲವೊಂದು ಸಲ ನನಗೂ ಈ ಸೇವೆಯನ್ನು ಮಾಡೋಕ್ಕಾಗೋಲ್ಲ, ಯಾಕಂದರೆ ಇದ್ದದ್ದು ಹೇಳೋದು ಚಲೋ. ನಾವು ಮಾಡೋದಕ್ಕಂದ್ರೆ ನನಗೆ ಈ ಸೇವೆದ ಅನುಭವಗಳು ಕೂಡ ಬಂದವು. ಹಾಗಾಗಿ ಇಲ್ಲಿ ದತ್ತ ಮಹಾರಾಜರ ಆರತಿ ಐತಿ, ನರಸಿಂಹ ಸರಸ್ವತಿಯವರ ಆರತಿ ಐತಿ. ಆ ನಂತರ ಇಲ್ಲಿ ಗುರುಚರಿತ್ರೆ 14ನೇ ಅಧ್ಯಾಯ ಐತಿ ನೋಡ್ರಿ. ಇಲ್ಲಿ ಗೋರಖಸ್ತೋದ್ದರ ಸೂತ್ರ ಐತಿ. ಆ ನಂತರ ಗುರುಚರಿತ್ರೆ 14ನೇ ಅಧ್ಯಾಯದ ಒಂದು ಗುರುಚರಿತ್ರೆ ಗ್ರಂಥದಾಗ ಯಾವ ರೀತಿ ಚಿತ್ರ ಐತಿಲ್ಲ ಅದೇ ರೀತಿ ಇಲ್ಲಿ ಚಿತ್ರ ಕೊಟ್ಟಿದ್ದರು. ಇಲ್ಲಿಂದ ದುಷ್ಟ ಯಮನನ ಶಾಸನ ಗುರುಚರಿತ್ರೆ 14ನೇ ಅಧ್ಯಾಯ. ಆ ನಂತರ ಗುರುಚರಿತ್ರೆ 18ನೇ ಅಧ್ಯಾಯ. ಇಷ್ಟು ಪವರ್ಫುಲ್ ಅಧ್ಯಾಯಗಳು ಇದಾವಲ್ಲ, ನಾವು ಓದ್ಕೊತು ಅಂದರೆ ನಮಗೂ ಒಂದು ರೀತಿ ಅನಿಸ್ತೈತಿ ಮೇ ಇಲ್ಲ. ದತ್ತ ಮಹಾರಾಜರ ಪ್ರಚಿತಿ ಯಾವ ರೀತಿ ಐತಿ, ದತ್ತ ಮಹಾರಾಜರು ತಮ್ಮ ಭಕ್ತರಿಗೆ ಒಂದು ಸಲ ಕೈ ಹಿಡಿದಂದ್ರೆ ಯಾವ ರೀತಿ ಅವ್ರ ಅನುಭವಗಳು ನೀಡ್ತಾರೆ ಅನ್ನೋದು. ಹಾಗಾಗಿ ನರಸಿಂಹವಾಡಿಗೆ ಯಾರ್ಯಾರು ಹೋದರೂ ಕೂಡ ಅಲ್ಲಿ ಈ ಗ್ರಂಥಗಳು ಸಿಗ್ತಾವನು ಕೇಳಿ ತೊಗೊಂಬರಿ. ಇದ್ರ ರೇಟ್ ಬರೀ 10 ರೂಪಾಯಿ ಐತಿ. ಆದರೆ ಇದು ನಮ್ಮ ಜೀವನವನ್ನು ಬದಲಾಯಿಸುವಂಥ ಗ್ರಂಥ ಆಗೈತಿ. ಹಾಗಾಗಿ ಪ್ರತಿ ಗುರುವಾರ ಕೂಡ ನೀವು ಇದನ್ನು ಓದ್ಬೋದು, ಪ್ರತಿನಿತ್ಯ ಕೂಡ ಓದ್ಬೋದು, ಸಂಕಲ್ಪ ಮಾಡಿ ಓದ್ಬೋದು. ನಿಮ್ಗೆ ಯಾವುದೇ ಒಂದು ಅಸಾಧ್ಯವಾದ ಕೆಲಸ ಇತ್ತು, ಜಾಬ್ ಪ್ರಮೋಷನ್ ಆಗಲಿ, ಜಾಬ್ ಆಗುತ್ತಿಲ್ಲ, ಏನೋ ಒಂದು ಸಮಸ್ಯೆ ಇರಲ್ಲ, ಅದಕ್ಕೆ ಈ ಸಂಕಲ್ಪಯುಕ್ತ ಸೇವೆ ಅತ್ಯುತ್ತಮ ಫಲವನ್ನು ನಿಮ್ಗೆ ತಂದು ಕೊಡ್ತೈತಿ. ಹಾಗಾಗಿ ಈ ಸೇವೆಯನ್ನು ಮಾಡಿರಿ. ಇನ್ನು ಪ್ರತಿನಿತ್ಯ ಮಹಾರಾಜರಿಗೆ ಇರುವಂಥ ಒಂದು ನೈವೇದ್ಯವನ್ನು ಏನು ಮಾಡ್ಬೇಕಂತ ಕೇಳ್ತಾರೆ. ನಾವು ಮಹಾರಾಜರ ಮುಂದೆ 10 ನಿಮಿಷ ನೈವೇದ್ಯನ ತುಳಸಿ ಎಲೆಯನ್ನು ಹಾಕಿ ಅದ್ರ ಮ್ಯಾಗಿಟ್ಟು ನೀವು ನೈವೇದ್ಯನ ಮಹಾರಾಜರಿಗೆ ತೋರಿಸಿ ಆ ನೈವೇದ್ಯನ ನೀವು ಪ್ರತಿಯೊಬ್ಬರು ನಿಮ್ಮ ಮನ್ಯಾಗ ಪ್ರಸಾದ ರೂಪದಾಗ ಗ್ರಹಣ ಮಾಡಬೇಕು. ಇದು ಒಂದು ಸಾಕ್ಷಾತ್ ಅಂದ್ರೆ ಮಹಾರಾಜರ ಇಟ್ಟಂಥ ನೈವೇದ್ಯ. ಕೆಲವೊಂದು ಕಡೆ ಮಹಾರಾಜರ ನೈವೇದ್ಯವನ್ನು ಗ್ರಹಣ ಮಾಡಿದ ಕೂಡ ಘಟನೆಗಳು ಆಗಿದಾವೆ. ಎಷ್ಟೋ ವಿಡಿಯೋಗಳು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ನಂದಂದ್ರೆ ನಮ್ಮ ಮನ್ಯಾಗ ಒಂದು ಆಗುತ್ತೆ. ಯಾವಾಗಂದ್ರೆ ನಮ್ಮ ತಂಗಿ 11 ಗುರುವಾರದ್ರ ವ್ರತ ಮಾಡೋಳು. ಮೊದಲನೇ ಗುರುವಾರ ಆಕೆ ಪಲಾವ್ ಮಾಡಿಟ್ಟಿಳು. ಅವಾಗ ನಾನು ನಮ್ಮ
ಸಮೂನ್ ಪ್ರೆಗ್ನೆಂಟ್ ಏನೋ ಏನೇ ಇದ್ದೆ ಆ ಟೈಮ್ ಸಾಯಂಕಾಲ ಅದನ್ನ ವೀಡಿಯೋಸ್ ಕಾರ್ಡ್ ತಗೊಂಡು ಇನ್ನಾದರೂ ಹುಡುಕ್ಯಾಡ್ತಾರೆ ನಾವು ವೀಡಿಯೋಸ್ ಸಿಕ್ಕಿದೆ ಈ ಪಲಾವ್ ಸಣ್ಣ ಬಟ್ಲಾಗಿ ಯಾವ ರೀತಿ ನಾವು ಅನ್ನ ಹಾಕಿರ್ತೀವಲ್ಲ ಅಲ್ಲಿ ಒಂದು ತುತ್ತ ಅಷ್ಟು ತೊಗೊಂಡಂಗಾಗಿತ್ತು. ಹಾಗಾಗಿ ನಾವು ಎಷ್ಟು ವಿಶ್ವಾಸದಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಲ್ಲ ಅಷ್ಟು ಮಹಾರಾಜ ನಮಗೆ ಪ್ರಚಿತಿಯನ್ನು ಕೊಡ್ತಾರೋ. ಹಾಗಾಗಿ ನೈವೇದ್ಯನ ಪ್ರಸಾದ ರೂಪದಾಗ ಗ್ರಹಣ ಮಾಡಿರಿ. ಒಂದು 10 ನಿಮಿಷ ಇಡ್ರಿ ನೀವು ನೈವೇದ್ಯನ. ಆ ನಂತರ ನಿಮ್ಮ ಮನ್ಯಾಗ ಎಲ್ಲರೂ ಕೂಡ ಆ ನೈವೇದ್ಯನ ಪ್ರಸಾದ ರೂಪದಾಗ ತೊಗೊರಿ. ಪ್ರತಿನಿತ್ಯ ಇಡ್ರಿ ನೈವೇದ್ಯ. ನಿಮ್ಮ ಮನ್ಯಾಗ ಏನು ಅಡುಗೆ ಮಾಡ್ತಿರಲ್ಲ ಅದನ್ನು ನೈವೇದ್ಯ ಇಡ್ರಿ. ಅಡುಗೆ ಇಲ್ಲ ಇತ್ತಂದ್ರೆ ಅಂದರೆ ಒಂದೊಂದು ಸಲ ಬೆಳಗ್ಗೆ ಎದ್ದು ಸಾಯಂಕಾಲ ಅಡುಗೆ ಮಾಡಲಾಗಿರಂದ್ರೆ ಹಾಲು ಸಕ್ಕರೆ ನೈವೇದ್ಯನೇ ಇಡ್ರಿ. ಇಷ್ಟ ಇವತ್ತಿನ ಈ ಮಾಹಿತಿ. ಹಾಗಾಗಿ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಪ್ರತಿಯೊಬ್ಬರು ಕೂಡ ಓದ್ರಿ, ಪ್ರತಿಯೊಬ್ಬರು ಸೇವೆಯನ್ನು ಮಾಡಿರಿ. ಇದೇ ರೀತಿ ಈ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗತ್ತಂದ್ರೆ ಒಂದು ಕಮೆಂಟ, ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಎಷ್ಟೋ ಸ್ವಾಮಿ ಭಕ್ತರಿಗೆ ಹತ್ತಕ ಮರಾಠಿ ಚಾನಲ್ಗಳು ಇದಾವೆ, ಕನ್ನಡಗಳು ಜಾಸ್ತಿ ಇಲ್ಲ. ನಮ್ಮ ಕನ್ನಡದವ್ರಿಗೆ ಅಂದರೆ ಕನ್ನಡ ಅರ್ಥಗಾರಿಗೆ, ಮರಾಠಿ ಅರ್ಥಗಳ್ದವ್ರಿಗೆ ಕನ್ನಡ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ, ಗ್ರಂಥಗಳ ಬಗ್ಗೆ ಆಗಲಿ, ಸ್ವಾಮಿ ಸೇವೆ ಬಗ್ಗೆ ಎಷ್ಟೋ ಪ್ರಶ್ನೆಗಳು ಇರ್ತಾವೆ. ಆ ಎಲ್ಲ ಪ್ರಶ್ನೆಗಳಿಗೆ ಸ್ವಾಮಿ ಮಹಾರಾಜರ ಮುಖಾಂತರ ಅಂದ್ರೆ ಈ ವಿಡಿಯೋಗಳ ಮುಖಾಂತರ ಒಂದು ಉತ್ತರ ಸಿಗಲಿ. ಅವರು ಎಲ್ಲರೂ ಕೂಡ ಸ್ವಾಮಿ ಸೇವೆಯನ್ನು ಮಾಡ್ಲತ್ತೇಳಿ ಭಾವಿಸೋದು ಇಷ್ಟ. ಹೆಚ್ಚಿನ ಪ್ರಮಾಣದಾಗ ನೀವು ಎಲ್ಲರೂ ಕೂಡ ಜಾಯ್ನ್ ಹಾಕಿದ್ರಿ, ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರಿ ಅಂತ ಭಾವಿಸ್ಕೋದ್ರು. ಸೇವೆಯ ಅನುಭವಗಳಿದ್ದಂದ್ರೆ ಶೇರ್ ಮಾಡ್ಕೊಡ್ರಿ, ನನಗೆ ಕಮೆಂಟ್ ಮುಖಾಂತರ ಹಾಕಿರಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ನೀವು ಅನುಭವಗಳನ್ನ ಶೇರ್ ಮಾಡ್ಕೋದ್ರಿಂದ ಎಷ್ಟೋ ಜನರ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ನಿಮ್ಮ ಅನುಭವಗಳು ಕಾರಣ ಆಗ್ತಾವೆ. ಸ್ವಾಮಿ ಸೇವೆದಾಗ ನೋಡ್ರಿ, ನಾವು ಸ್ವಾಮಿ ಸೇವೆ ನಾವು ಅಷ್ಟ ಮಾಡೋದಲ್ಲ, ಅದನ್ನು ಪ್ರಸಾರ ಮಾಡೋದು ಕೂಡ ಒಂದು ಸೇವೆ ಆಗೈತಿ. ಹಾಗಾಗಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಮುಂದಿನ ಹೊಸ ವಿಡಿಯೋ ಅಥವಾ ಮುಂದಿನ ಹೊಸ ಸ್ವಾಮಿ ಸೇವೆ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.